ಸುಮ್ಮನೆ ಕ್ಲಾಸು, ಫಂಕ್ಷನ್ ಇದೆ ಚೆನ್ನಾಗಿ, ವೇರಿಯೇಬಲ್ ಇದೆ, ಲಿಸ್ಟ್ ಇದೆ, ಡಾಕ್ಯುಮೆಂಟ್ ಇದೆ, ಅದೆಲ್ಲ ಅಂತ. ಓಕೆ, ಇವಾಗ ನಂಗೆ ಒಂದು ಪರ್ಸನಲ್ ಡೀಟೇಲ್ ಡೇಟಾ ಸೆಟ್ ನೀವು ರೆಡಿ ಮಾಡ್ತಿದ್ದೀರಾ, ಓಕೆನಾ, ಕಲೆಕ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳೋಣ. ಓಕೆ, ಈ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನೀವೇನ್ ಕೇಳ್ತಿದ್ದೀರಾ? ನೇಮು, ಮಿಡಲ್ ನೇಮು, ಸರ್ ನೇಮು, ಏಜು, ಅಡ್ರೆಸ್ಸು, ಫೋನ್ ನಂಬರು, ಲ್ಯಾಂಡ್ಲೈನ್ ನಂಬರು, ಜಾಬು ಕೇಳ್ತಿದ್ದೀರಾ, ಓಕೆನಾ. ಇವಾಗ ಟೇಕ್ 3 ಮೆಂಬರ್ಸ್ ಡೇಟಾ, 3 ಜನದ ಡೇಟಾ ತಗೋ ಅಂತ ಹೇಳ್ತೀನಿ ನಾನು. ಓಕೆ, ಏನ್ ಮಾಡ್ತೀರಾ ಅವಾಗ? ಏನ್ ಮಾಡ್ತೀರಾ? ಫಸ್ಟ್ ಒಬ್ಬರದೇ ಇನ್ಪುಟ್ ತಗೋಣ, 3 ಜನದ ಬೇಡ, ಒಬ್ಬರದೇ ಇನ್ಪುಟ್ ತಗೋಣ. ಅವಾಗ ಏನ್ ಮಾಡ್ತೀವಿ? ಪರ್ಸನಲ್ ಡೀಟೇಲ್ಸ್ ಇಸ್ ಈಕ್ವಲ್ ಟು ಇನ್ಪುಟ್. ಪರ್ಸನಲ್ ಡೀಟೇಲ್ ಇದು ಜಸ್ಟ್ ಹೆಡ್ಡಿಂಗ್, ನೇಮ್ ಇಂದ ಸ್ಟಾರ್ಟ್ ಮಾಡೋಣ, ಓಕೆನಾ, ಬೇಗ. ಓಕೆ, ನೇಮ್ ಇಸ್ ಈಕ್ವಲ್ಸ್ ಟು ಇನ್ಪುಟ್, ಎಂಟರ್ ಯುವರ್ ನೇಮ್ ಅಲ್ವಾ, ಎಂಟರ್ ಯುವರ್ ನೇಮ್ ಏನು ಅನ್ಕೊಡ್ತೀನಿ ಆ ಥರ. ಓಕೆ, ನೆಕ್ಸ್ಟ್ ಇದೇ ತರ ಮಿಡಲ್ ನೇಮ್ ತೊಗೊಳ್ತೀನಿ ಅಲ್ವಾ. ಇದೇ ತರ ಸರ್ ನೇಮ್, ತಗೊಂಡೆ. ಇದೇ ತರ ಏಜು, ನೀವು ಕಂಟ್ರೋಲ್ ಡಿ ಪ್ರೆಸ್ ಮಾಡ್ಬೋದು, ಓಕೆನಾ. ಇನ್ ಕೇಸ್ ಯಾರಿಗಾದ್ರು ಈ ಹೆಂಗ್ ಆಗ್ತಿದೆ ಅಂತ ನೋಡಿದ್ರೆ ಡೂಪ್ಲಿಕೇಟ್ ಆಗ್ತದೆ, ಮೇಲಿನ ಲೈನ್ ಕೆಳಗಡೆ ಡೂಪ್ಲಿಕೇಟ್ ಆಗ್ತದೆ. ಓಕೆ, ಐ ವಾಸ್ ಅಬೌಟ್ ಟು ಆಸ್ಕ್ ದಟ್. ನೀವು ಯಾವುದೋ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಡಿ ಪ್ರೆಸ್ ಮಾಡಿದ್ರೆ ಡೂಪ್ಲಿಕೇಟ್ ಆಗುತ್ತೆ. ಓಕೆ, ಅಡ್ರೆಸ್ ಲೈಕ್ ಇನ್ ಎಕ್ಸೆಲ್, ಫೋನ್ ನಂಬರ್, ಅದೇ ತರ ಲ್ಯಾಂಡ್ ಲೈನ್ ನಂಬರ್.